ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾರು ಸಿಎಂ ಬದಲಾಗ್ತಾರೋ ಅಥವಾ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೋ ಅನ್ನುವಂಥ ಪ್ರಶ್ನೆಗಳ ನಡುವೆ ಇದೀಗ ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದ್ದಂಥ ಡಿಕೆಶಿ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಈ ಥರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನೋದು ಈ ಕುತೂಹಲ ಕಾರಣವಾಗ್ತಾ ಇದೆ. ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದವರು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದ ಹಾಗೇನೆ ಡಿಕೆಶಿ ರಾಗ ಬದಲಿಸಿದ್ದಾರೆ. ಯಾಕೆ ಬದಲಿಸಿದ್ದಾರೆ ಅನ್ನೋದು ಪ್ರಶ್ನೆ. ಸಿದ್ದರಾಮಯ್ಯ ನಮ್ಮ ನಾಯಕರು, ಪಕ್ಷ ಮುನ್ನಡೆಸ್ತಾರೆ ಅಂತ ಡಿಕೆಶಿ ಹೇಳಿದ್ದಾರೆ. ನಾನು ಒಂದು ಕಡೆ ಅವರು ಒಂದು ಕಡೆ ಹೋಗ್ಬೇಕಾಗತ್ತೆ. ಎಲ್ಲ ಕಡೆಗಳಲ್ಲೂ ಒಬ್ಬರೇ ಓಡಾಡಕ್ಕಾಗಲ್ಲ, ಎಲ್ಲರೂ ಒಂದೊಂದು ಕಡೆ ಹೋಗ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಡಿಕೆಶಿ ಮಾತು ಬದಲಿಸಿದ್ದು ಯಾಕೆ, ಏನ್ ಕಾರಣ ಇರಬಹುದು ಅನ್ನೋದೇ ಕುತೂಹಲ. ನನ್ನ ನಾಯಕತ್ವದಲ್ಲೇ ಚುನಾವಣೆ ಗೆದ್ದಿಸ್ತೇನೆ ಅಂತ ಅಂದ್ರೆ ಕಷ್ಟ ಆಗ್ಬಿಡತ್ತೆ. ತಮ್ಮ ಹೇಳಿಕೆ ಬಗ್ಗೆ ಡಿಸಿಎಂ ಡಿಕೆಶಿಗೆ ಕಷ್ಟ ಅಂತ ಅರಿವಾದಂಗೆ ಕಾಣಿಸ್ತಾ ಇದೆ. ಡಿಕೆಶಿಗೆ ಎಲ್ಲರೂ ಕೈ ಕೊಡ್ತಾರೋ ಅನ್ನುವಂಥ ಆತಂಕ ಶುರುವಾದಂಗಿದೆ. ಚುನಾವಣೆಗಳಲ್ಲಿ ಆ ಸಮುದಾಯದ ಮತಗಳು ಕೈಗೊಡಬಹುದು. ಹೀಗಾಗಿ ವಿರೋಧ ಕಟ್ಕೊಳ್ಳೋದು ಬೇಡ ಎಂಬುವ ತೀರ್ಮಾನಕ್ಕೂ ಬಂದಂಗಿದೆ. ಅದಕ್ಕಾಗಿ ಸಾಮೂಹಿಕ ನಾಯಕತ್ವಕ್ಕೆ ಮಣೆ ಹಾಕಿದ್ರ ಅನ್ನೋದೊಂದು ಪ್ರಶ್ನೆ ಹಲವು ಆಯಾಮಕ್ಕೆ ಕಾರಣವಾಗ್ತಾ ಇದೆ. ಡಿಸಿಎಂ ಡಿಕೆಶಿ ಅವರ ನಡೆ ಮತ್ತು ನುಡಿ ಎರಡೂ ನೋಡಿ. ಡಿ ಕೆ ಶಿವಕುಮಾರ್ ಅವರು ಈಗ ಏನೇ ಮಾತಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ತಾವು ಏನೇನೋ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದ್ರೂ ಅಷ್ಟು ಸಲೀಸಾಗಿ ಸುಲಭವಾಗಿ ಏನನ್ನೂ ಮಾಡೋದಕ್ಕಾಗಲ್ಲ ಅನ್ನೋದು ಕೂಡ ಅವ್ರಿಗೂ ಗೊತ್ತಿದೆ. ಮುಂಬರುವಂಥ ಚುನಾವಣೆಗಳು ನನ್ನ ನಾಯಕತ್ವದಲ್ಲಿ ಅಂತ ಹೇಳಿದರು. ಆದರೆ ನಾನು ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಈ ಹಿಂದೆನೂ ಕೂಡ ಸಾಮೂಹಿಕ ನಾಯಕತ್ವದ ಮುಖಾಂತರವಾಗಿಯೇ ನಾವು ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದು. ಮುಂದೆನೂ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಅಧಿಕಾರಕ್ಕೆ ತರ್ತೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಒಬ್ಬರೇ ಎಲ್ಲ ಕಡೆನೂ ಓಡಾಡೋಕ್ಕಾಗಲ್ಲ, ಎಲ್ಲರೂ ಒಂದೊಂದು ಕಡೆಗೆ ಹೋಗಬೇಕು ಅಂತ ಎಲ್ಲರೂ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಚುನಾವಣೆಗಳಿಗೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತಿದೆ, ನಾನು ತಯಾರಿಯನ್ನು ಮಾಡ್ಕೊಳ್ತೀನಿ ಅಂತ ಹೇಳೋದ್ರ ಜೊತೆಗೆ ನಾನು ಸಾಕಷ್ಟು ರೀತಿಯಾದಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀನಿ. ನನಗೆ ಫೇಸ್ ವ್ಯಾಲ್ಯೂ ಇದೆ, ಎಲ್ಲ ಕಡೆಯಲ್ಲೂ ನನ್ನನ್ನು ಕರೀತಾರೆ, ನಾನು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದೀನಿ, DCM ಆಗಿದ್ದೀನಿ, ನನ್ನ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಬೇಕು ಹೈಕಮಾಂಡ್ ಅವರು ಅನ್ನುವಂಥ ಅರ್ಥದಲ್ಲೂ ಕೂಡ ಮಾತನಾಡಿದರು. ಅಂದರೆ ನನಗೆಲ್ಲವನ್ನೂ ಎದುರಿಸುವ, ಎಲ್ಲವನ್ನೂ ಮಾಡುವ ಸಾಮರ್ಥ್ಯ ಇದೆ ಅನ್ನೋದನ್ನು ಕೂಡ ತಿಳಿಸಿದ್ರು. ಆದರೆ ಈಗ ಸಾಮೂಹಿಕ ನಾಯಕತ್ವದ ಮೇಲೆ ನಂಬಿಕೆ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ಎಲ್ಲರೂ ಒಂದಾಗಿರೋಣ, ಒಗ್ಗಟ್ಟಾಗಿರೋಣ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋವರೆಗೂ ಒಂಥರ, ದೆಹಲಿಯಿಂದ ಬಂದ ಮೇಲೆ ಇನ್ನೊಂಥರ, ಆಲ್ಮೋಸ್ಟ್ ಎಲ್ಲ ನಾಯಕರುಗಳ ಪರಿಸ್ಥಿತಿನೂ ಹಾಗೆ ಆದಂಗೆ ಕಾಣಿಸ್ತಾ ಇದೆ. ಈಗ ನನ್ನ ನಾಯಕತ್ವದಲ್ಲೇ ಚುನಾವಣೆ ಅಂತ ಹೇಳಿದ್ರು, ನನ್ನ ಶಕ್ತಿಯನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಈಗ ನೋಡಿದ್ರೆ ಸಾಮೂಹಿಕ ನಾಯಕತ್ವ ಅಂತ ಹೇಳ್ತಾ ಇದ್ದಾರೆ. ದಿಢೀರ್ ಯೂ ಟರ್ನ್ಗೆ ಕಾರಣ ಏನು ಅಂತ? ಖಂಡಿತ ನೀತಿ, ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳುವ ಮುನ್ನ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಗಳನ್ನ ಎದುರಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಮೂಲಕ ಅವರ ವಿರೋಧಿಗಳಿಗೂ ಕೂಡ ಒಂದು ರೀತಿಯಾದಂತ ಎಚ್ಚರಿಕೆಯನ್ನ ರವಾನೆ ಮಾಡಿದ್ರು. ಯಾಕೆಂದ್ರೆ ನಾಯಕತ್ವ ಅಂತ ಅಂದ್ರೆ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇರುತ್ತೆ. ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅಥವಾ 2028ರ ವಿಧಾನಸಭಾ ಚುನಾವಣೆಗೆ ನಾವು ಈಗಿನಿಂದಲೇ ರೆಡಿ ಆಗ್ತಾ ಇದ್ದೇವೆ. 28ರ ಚುನಾವಣೆಯನ್ನ ನನ್ನ ನೇತೃತ್ವದಲ್ಲೇ ಮಾಡ್ತೇನೆ, ಚುನಾವಣೆಯನ್ನ ಯಾರ ನೇತೃತ್ವದಲ್ಲಿ ಮಾಡ್ಲಾಗತ್ತೆ ಅವರಿಗೆ ಮುಖ್ಯಮಂತ್ರಿಯ ಅವಕಾಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಹಾಗಾಗಿ ನನ್ನ ನಾಯಕತ್ವದಲ್ಲೇ ನಾನು ಚುನಾವಣೆಯನ್ನ ಎದುರಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ದೆಹಲಿಗೆ ತೆರಳಿ ವಾಪಸ್ ಆದ ನಂತರ ಈಗ ಅವರ ವರಸನೆ ಬದಲಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನನ್ನ ನಾಯಕತ್ವ ಅನ್ನುವಂಥದ್ದನ್ನ ನಿನ್ನೆ ಕೂಡ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಲೀಡರ್ಶಿಪ್ ಬಗ್ಗೆ ಕೂಡ ಅವರು ಹೇಳಿಕೆಗಳನ್ನ ಕೊಟ್ರು. ಆದ್ರೆ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಅವರು ಮುಂದಕ್ಕೆ ತರ್ತಾರೆ. ಯಾಕೆಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಒಂದು ಕಡೆ ಹೋಗ್ಬೇಕಾಗತ್ತೆ, ಎಲ್ಲ ಕಡೆಗಳಲ್ಲೂ ಕೂಡ ಒಬ್ಬರೇ ಓಡಾಡೋದಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಪಕ್ಷದ ನಾಯಕರಾಗಿದ್ದಾರೆ, ಪಕ್ಷದ ನಾಯಕತ್ವ ಇದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲೂ ಕೂಡ ಹೋಗ್ಬೇಕಾಗತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆಗಳಲ್ಲಿ ನಾವು ಆ ಸಂದರ್ಭದಲ್ಲಿ ಚುನಾವಣೆಯನ್ನ ಫೇಸ್ ಮಾಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಇದನ್ನ ಗಮನಿಸಿದಾಗ ಅವರ ಯೂ ಟರ್ನ್ಗೆ ಹಲವು ಕಾರಣಗಳು ಮುಂದೆ ಎದುರಾಗತ್ತೆ. ಯಾಕೆಂದ್ರೆ ನನ್ನ ನಾಯಕತ್ವ ಅಂತ ಹೇಳಿದಾಗ
ಸಹಜವಾಗಿ ಈಗಾಗಲೇ ವಿರೋಧಿಗಳ ಪಡೆ ಕೂಡ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅದರಲ್ಲೂ ಸಮುದಾಯವಾರು ಬಹಳ ಹಿಡಿತವನ್ನ ಇಟ್ಟಿರುವಂತಹ ನಾಯಕರೇ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರ ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತೆ. ಅವರ ವಿರೋಧವನ್ನ ಕಟ್ಟಿಕೊಂಡಿದ್ದೇ ಆದ್ರೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇನಿದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು, ಬಿಬಿಎಂಪಿ ಚುನಾವಣೆಗಳು, ಅದರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಆ ನಾಯಕರು ತಮ್ಮ ಸಮುದಾಯಕ್ಕೆ ಒಂದು ರೀತಿ ಮೆಸೇಜ್ ಅನ್ನ ರವಾನೆ ಮಾಡಿದ್ದೆ ಆದ್ರೆ ಆಗ ಪಕ್ಷ ಹೆಚ್ಚಿನ ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮನವರಿಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರನ್ನೂ ಕೂಡ ವಿರೋಧವನ್ನ ಕಟ್ಟಿಕೊಳ್ಬಾರದು, ಎಲ್ಲರ ಒಗ್ಗೂಡಿ ನಾವು ಚುನಾವಣೆಯನ್ನ ಫೇಸ್ ಮಾಡ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರನ್ನೂ ಕೂಡ ತಿರಸ್ಕರಿಸಬಾರ್ದು, ಯಾರನ್ನೂ ಕೂಡ ಮೂಲೆಗಿಡುವಂತ ಪ್ರಯತ್ನವನ್ನ ಮಾಡಿದ್ರೆ ಅದು ಮುಂದೆ ನಮ್ಗೆ ಅದರ ಎಫೆಕ್ಟ್ ಆಗತ್ತೆ ಅನ್ನುವಂತ ಕಾರಣಕ್ಕೆ, ಮತ್ತೆ ಮುಖ್ಯಮಂತ್ರಿಗಳ ಹುದ್ದೆಯ ಮೇಲೆ ಕಣ್ಣನ್ನ ಇಟ್ಟಿರೋದ್ರಿಂದ ಸಹಜವಾಗಿ ಇನ್ನು ಮುಂದೆ ಎಲ್ಲರೂ ಕೂಡ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನುವಂತ ಆತಂಕ ಕೂಡ ಡಿ ಕೆ ಶಿವಕುಮಾರ್ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಈಗ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನ ಎದುರಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ನೀತಿ. ಓಕೆ ಶಿವು, ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದರ ಅನಿವಾರ್ಯತೆಯೂ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮಾತಾಡ್ತಾ ಇದ್ದಾಗ ನಾವು ಗಮನಿಸ್ತಾ ಇದ್ವಿ, ಬಹಳ ಅಗ್ರೆಸಿವ್ ಆಗಿ ಇರ್ತಾ ಇದ್ರು, ಕಡ್ಡಿ ತುಂಡಾದ ಹಾಗೆ ಮಾತಾಡ್ತಾ ಇದ್ರು. ಬಟ್ ಈಗ ಸ್ವಲ್ಪ ಮಾಗಿದ್ದಾರೋ ಅಥವಾ ಮೃದು ಆಗಿದ್ದಾರೋ ಅಥವಾ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ, ಬಹಳ ಜಾಣ್ಮೆಯ ನಡೆ ಮತ್ತು ನುಡಿ ಎರಡೂ ಇದೆ. ಈಗ ಇವರ ಅಪೋಸಿಟ್ ಅಲ್ಲಿ ಇರುವಂಥದ್ದು ದಲಿತ ಸಮುದಾಯದ ನಾಯಕರುಗಳು. ಒಂದು ವೇಳೆ ನಾನು ಅವರನ್ನ ಎದುರಾಕೊಂಡ್ಬಿಟ್ರೆ ಆ ಸಮುದಾಯ ನನಗೆ ಕೈ ಕೊಡಬಹುದು ಅನ್ನುವಂಥ ಭಯನೂ ಇದ್ದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಧಿಕಾರದ ಆಸೆಯೂ ಇದೆ, ನನ್ನ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಅನ್ನೋ ಹಕ್ಕು ನಂದು ಅನ್ನೋದು ಮನಸ್ಥಿತಿಯೂ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದ್ದಾರಾ ಅಂತ, ಜಾಣ್ಮೆಯ ನಡೆನಾ ಇದು ಅಂತ? ಖಂಡಿತ ನೀತಿ. ಯಾಕೆಂದ್ರೆ ಯಾವುದೇ ನಾಯಕರಾದಂತವ್ರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲರ ವಿಶ್ವಾಸ ಇದ್ರೆ ಅವರು ಯಾವ ಗುರಿಯನ್ನ ಇಟ್ಕೊಂಡಿರ್ತಾರೆ ಆ ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಒಂದು ವೇಳೆ ಎಲ್ಲರನ್ನೂ ಕೂಡ ದೂರ ಮಾಡ್ಕೊಂಡಿದ್ದೆ ಆದ್ರೆ ಅದು ಚುನಾವಣೆಗಳ ಮೇಲೆ ಫಲಿತಾಂಶವನ್ನ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರುತ್ತೆ. ಆ ಪರಿಣಾಮ ಏನಾಗತ್ತೆ ಅಂದ್ರೆ ಹೆಚ್ಚಿನ ಸೀಟುಗಳು ಬರೋದಿಲ್ಲ. ಸಹಜವಾಗಿ ಯಾವುದೇ ಚುನಾವಣೆಗಳಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, ಅಥವಾ ಮುಂದೆ 2028ಕ್ಕೆ ಎದುರಾಗುವಂತಹ ವಿಧಾನಸಭಾ ಚುನಾವಣೆ ಇರ್ಬೋದು, ಇದರ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಸಹಜವಾಗಿ ಅವರ ನಾಯಕತ್ವದಲ್ಲಿ ಹೋಗ್ತಾರಾ, ಹಾಗಾದ್ರೆ ನಾವ್ ಯಾಕಪ್ಪ ಕೆಲಸ ಮಾಡ್ಬೇಕು, ಬೇಡ ಬಿಡಿ ಈ ಬಾರಿ ಹೋದ್ರು ಹೋಗ್ಲಿ ಚುನಾವಣೆ ಅನ್ನುವಂತಹ ನಿರ್ಧಾರಕ್ಕೆ ಏನಾದ್ರೂ ಈ ನಾಯಕರು ಬಂದಿದ್ದೇ ಆದ್ರೆ ಆಗ ಸಮುದಾಯಗಳಿಗೆ ಒಂದು ಸಂದೇಶ ರವಾನೆ ಆಗತ್ತೆ. ಆ ಸಮುದಾಯಗಳು ಏನಾಗತ್ತೆ ಅಂದ್ರೆ ನಮ್ಮ ನಾಯಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಅವರು ಮೂಲೆಗೆ ಸೇರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆ ಸಮುದಾಯಗಳಿಗೆ ಹೋಗಿದ್ದೆ ಆದ್ರೆ ಆ ಸಮುದಾಯದ ಮತಗಳು ಪಕ್ಷಕ್ಕೆ ಬರೋದಿಲ್ಲ. ಸೊ ಈ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವರಲ್ಲಿದೆ. ಹೈಕಮಾಂಡ್ ಕೂಡ ಇದರ ಬಗ್ಗೆ ಬಹಳ ಸಲಹೆಗಳನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಡಿ ಕೆ ಶಿಗೆ. ಸೊ ಹಾಗಾಗಿನೇ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಎಲ್ಲರನ್ನೂ ಕೂಡ ಒಟ್ಟಾಗಿ ನೀವು ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ನೀವು ನಿಮ್ಮ ಗುರಿಯನ್ನ ಸಾಧಿಸಬಹುದು ಅನ್ನುವಂತ ಒಂದು ಸಲಹೆ ಹೈಕಮಾಂಡ್ ನಿಂದ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬಹಳಷ್ಟು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನಾವು ಯಾಕೆಂದ್ರೆ ಗಮನಿಸಬೇಕಾಗತ್ತೆ, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಎದುರಾಕೊಂಡು ಹೋಗಿದ್ದೆ ಆದ್ರೆ ಪ್ರಬಲವಾಗಿರುವಂತಹ ಅಹಿಂದ ಸಮುದಾಯದ ಮತಗಳು ವಿಂಗಡಣೆ ಆಗತ್ತೆ, ವಿಭಜನೆ ಆಗತ್ತೆ, ಎಲ್ಲವೂ ಕೂಡ ಪಕ್ಷಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಡೀ ಕುರುಬ ಸಮುದಾಯ ಇವತ್ತು ಸುಮಾರು 60 ಲಕ್ಷ ಕುರುಬ ಸಮುದಾಯದ ಜನಸಂಖ್ಯೆ ಇದೆ. ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರೆ ಅಷ್ಟು ಮತಗಳು ಡೈವರ್ಟ್ ಆಗತ್ತೆ. ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಸುಮಾರು 70 ಲಕ್ಷ ಇದೆ ಅನ್ನುವಂಥದ್ದು ಈ ಜಾತಿ ಗಣತಿಯಿಂದ ಸೋರಿಕೆಯಾಗಿದೆ. ಸೊ ಈ ಸಿದ್ದರಾಮಯ್ಯ ಅವರನ್ನ ಅಲ್ಪಸಂಖ್ಯಾತ ಸಮುದಾಯ ಕೂಡ ತಮ್ಮ ನಾಯಕ ಅಂತೇಳಿ ಇವತ್ತು ನೋಡ್ತಾ ಇದೆ. ಯಾಕೆಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ನಾಯಕರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಬಗ್ಗೆ ವಿಶೇಷವಾದಂತಹ ಒಲವನ್ನ ಆ ಅಲ್ಪಸಂಖ್ಯಾತ ಸಮುದಾಯ ಇಟ್ಕೊಂಡಿದೆ. ಹಾಗಾಗಿ ಆ ಮತಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ದಲಿತ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಸುಮಾರು 1,10,00,000 ಇರುವಂತಹ ದಲಿತ ಸಮುದಾಯದ ಮತಗಳ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಎಲ್ಲರ ವಿಶ್ವಾಸವನ್ನ ಇಟ್ಕೊಂಡ್ರೆ ಮಾತ್ರ ನಾನು ಮುಂದೆ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ಗೆ ಬಂದಿದೆ. ಹೈಕಮಾಂಡ್ ಕೂಡ ಅವ್ರಿಗೆ ಸಲಹೆಗಳನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಈ ಮೂಲಕ ಮಾಡುವಂತೆ ಕಾಣಿಸ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.